ಪ್ರಶ್ನೆನೇ ಇಲ್ಲ. ಹಾಗಾಗಿ ಸಮಾಜದ ನಮ್ಮ ಮುಖ್ಯಮಂತ್ರಿಗಳಿಂದ ಹಿಡಿದು ಬಹುತೇಕ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಕಮಲಾಕರ್ ಭಟ್ಟನ ಫೋಟೋ ಇದೆ. ಇವು ಅವ್ರಿಗೇನು ಜ್ಯೋತಿಷ್ಯ ಹೇಳಿದ ಇವನ್ ಜ್ಯೋತಿಷ್ಯ ಏನಿದೆಯೋ ಈಗ ಜನಿಗೆ ಗೊತ್ತಾಗುತ್ತಲ್ಲ ಈಗ ಹಣೆ ಬರ. ಹಾಗಾಗಿ ಈ ಘಟನೆಯನ್ನು ಗಂಭೀರವಾಗಿ ತಗೊಳ್ಬೇಕು. ಪೊಲೀಸ್ ಇಲಾಖೆಯವರ ವೈಫಲ್ಯ ಇದೆ ಇದರಲ್ಲಿ, ಕಂಡುಹಿಡಿಯೋದ್ರಲ್ಲೂ ತಡೆಯೋದ್ರಲ್ಲೂ ಪದೇ ಪದೇ ಘಟನೆಗಳು ಘಟಿಸೋದ್ರಿಂದ ಅದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಶೇಷವಾಗಿ ಗಮನವನ್ನು ಹರಿಸಿ ಅದು ಬೇರೆ ಪ್ರಶ್ನೆ. ಪಕ್ಷಾತೀತವಾಗಿ ಎಲ್ಲರೂ ಆ ಕೊಲೆಯನ್ನು ಖಂಡಿಸಿದ್ದಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಪಕ್ಷಾತೀತವಾಗಿ, ಯಾಕಂದ್ರೆ ನಾವು ಬಿಜೆಪಿಯನ್ನು ಕೊಂದರೆ ಅಂತ ನಾವು ಹೇಳ್ತಾ ಇಲ್ಲ. ಆ ವ್ಯಕ್ತಿನ ಅವರು ಕೊಲ್ಲಿಕ್ಕೆ ಬಂದವರು ಯಾರು ಅಂತಾನು ನೋಡಲ್ಲ, ಎದುರುಗಡೆ ಇದ್ದವ್ರನ್ನು ಕೊಲೆ ಮಾಡೋರು. ಹಾಗಾಗಿ ಎಲ್ಲರೂ ಸೇರೇ ಮಾಡ್ತೇವೆ, ಯಾರು ಬರ್ತಾರೋ ನಮ್ಗೆ ಪೊಲೀಸರ ಕಣ್ಣು ಮುಂದೆನೆ ಎಲ್ಲರೂ ಹೊಡ್ಕೊ ಹೋಗ್ತಾರೆ. ಬಹಳ ವರ್ಷದಿಂದ ಒಮ್ಮೆ ಜಿಲ್ಲಾಧಿಕಾರಿಗಳು ಮಾಡಿದ್ದು, ಮತ್ತೆ ನಾವು ಒಂದೇ ಅಲ್ಲ, ಅದನ್ನು ಕೇಳ್ತಾ ಇಲ್ಲ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಜನರನ್ನು ಒಂದು ಶಿಸ್ತಿನಿಂದ ಒಯ್ಲಿಕ್ಕೆ ವ್ಯವಸ್ಥೆನೇ ಪೊಲೀಸ್ ಇಲಾಖೆ. ಅವ್ರ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾಗ ಇಂಥವೆಲ್ಲ ಘಟನೆಗಳು ಆರಾಮಾಗಿ ಮಾಡಿ ನಾವು ಜೈಲಲ್ಲೇ ಇದ್ದು ಅವನಿಗೆ ಕಠಿಣವಾದಂತಹ ಶಿಕ್ಷೆ ಆದ ರೀತಿಯಲ್ಲಿ ನೋಡಿಕೊಂಡ್ರೆ ಸಂಬಂಧಪಟ್ಟ ಇಲಾಖೆಯವರು ತನಗೆ ತಾನೇ ಕೊಲೆ ಮಾಡುವ ಪ್ರಮಾಣಗಳು ಅಥವಾ ಗಲಾಟೆ ಮಾಡೋ ಪ್ರಮಾಣಗಳು ಕಡಿಮೆ ಆಗ್ತದೆ. ಆ ಜವಾಬ್ದಾರಿ ಸರ್ಕಾರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಕೊಟ್ಟಿದೆಯಲ್ಲ, ಪೊಲೀಸ್ ಇಲಾಖೆ ಸರಿಯಾಗಿ ಕರ್ತವ್ಯವನ್ನು ನಿಭಾಯಿಸಿದ್ರೆ ಕಾನೂನು ಸುವ್ಯವಸ್ಥೆ ತನ್ನಿಂದ ತಾನೇ ಪಾಲನೆ ಆಗುತ್ತೆ. ನಿನ್ನ ಮದುವೆ ಆಗ್ತಾನೆ ಹೇಳಿ ಅವ್ರ ತಲೆಯಲ್ಲಿ ಏನು ಬರೋದೇನ, ನಮ್ಮನ್ನು ಹುಡಿಸಿ ಓದಿಸ್ತಾ ಇರೋ ಅಪ್ಪ ಅಮ್ಮನ ಜವಾಬ್ದಾರಿ ಮದುವೆ ಮಾಡೋದು ಬರೋದೇ ಇಲ್ಲ. ಇವ್ ಆಗಿಬಿಡ್ತಾನೆ ಹೇಳಿ ಕೊನೆಗೆ ಅವರು ನೀವು ಬೆತ್ತಲೇ ಇರಬೇಕು, ಹೀಗೆ ಮಾಡಬೇಕು, ನಾವು ವಿಡಿಯೋ ಮಾಡ್ತಾ ಅಂದ್ರೆ ಮಾತ್ರ ಮದುವೆ ಆಗ್ತಾನೆ ಅಂದ್ರೆ ಅದಕ್ಕೂ ರೆಡಿ ಆಗ್ತಾರೆ. ಅದನ್ನ ಮಾಡಿ ಬಿಡೋದು